ವಿದ್ಯಾರ್ಥಿಗಳು ತಮ್ಮ ಪಾಠದ ಕಡೆ ಗಮನ ಹರಿಸಿದ್ರು. ಆದ್ರೆ ಅಲ್ಲೇನೋ ಬಂದ ಚಿರತೆ ಮಕ್ಕಳ ಕಣ್ಣಿಗೆ ಕಾಣಿಸಿಕೊಂಡಿದ್ದು ಮಕ್ಕಳು ಬೆಚ್ಚಿ ಬಿದ್ದು. ಇತ್ತ ಏಕಾಏಕಿ ಪ್ರತ್ಯಕ್ಷವಾದ ಚಿರತೆಯನ್ನ ನೋಡಿದ ಶಿಕ್ಷಕರು ಸಹ ಪ್ರಾಣ ಭೀತಿಯಲ್ಲೇ ಪಾಠ ಮಾಡ್ತಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕೈವಾರದಲ್ಲಿರುವ ಕೀರ್ತನ ಎಂಬ ಖಾಸಗಿ ಶಾಲೆಯ ಪಕ್ಕದಲ್ಲೇ ಚಿರತೆ ಕಾಣಿಸಿಕೊಂಡಿದ್ದು ಮಕ್ಕಳು ಸೇರಿ ಶಿಕ್ಷಕರು ಕೂಡ ಭಯದಲ್ಲಿ ದಿನ ಕಳೆಯುವಂತಾಗಿದೆ. ಕಳೆದ 2 ದಿನಗಳಿಂದ ಚಿರತೆಯನ್ನ ಸೆರೆ ಹಿಡಿಯಲು ಅರಣ್ಯಾಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದು ವ್ಯಾಘ್ರ ಮಾತ್ರ ಸಿಗ್ತಿಲ್ಲ. ಇನ್ನು ನಿತ್ಯ ಜನಜಂಗುಳಿಯಿಂದ ಗಿಜುಗುಡುತ್ತಿರುವ ಕೈವಾರ ತಾತಯ್ಯನ ಜೀವ ಸಮಾಧಿ ಪುಣ್ಯಭೂಮಿಯಲ್ಲಿ ಚಿರತೆ ಪ್ರತ್ಯಕ್ಷವಾದ ದಿನದಿಂದ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ. ಅಲ್ಲದೆ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಸಹ ಚಿರತೆ ಎಲ್ಲಿ ದಾಳಿ ಮಾಡುತ್ತೋ ಎಂಬ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ಹೀಗಾಗಿ ಆದಷ್ಟು ಬೇಗ ಡ್ರೋನ್ ಕ್ಯಾಮೆರಾ ಸೇರಿ ಮುಂತಾದ ಟೆಕ್ನಾಲಜಿ ಬಳಸಿ ಚಿರತೆಯನ್ನ ಸೆರೆ ಹಿಡಿಯಬೇಕೆಂದು ಒತ್ತಾಯಿಸಿದ್ದಾರೆ. ಈ ನಮ್ಮ ಕೈವಾರದ ಬೆಟ್ಟದಲ್ಲಿ ಒಂದು ಚಿರತೆ ಕಾಣಿಸಿಕೊಂಡಿದ್ದು ಈ ನಮ್ಮ ಕೈವಾರದ ಗ್ರಾಮಸ್ಥರು ಹಾಗೂ ಪಕ್ಕದಲ್ಲಿರುವ ಹಳ್ಳಿಗಳ ಎಲ್ಲರೂ ಜನಸಾಮಾನ್ಯರು ಭಯದ ವಾತಾವರಣದಲ್ಲಿ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬಂದಿರುವ ಈ ಚಿರತೆಯನ್ನು ಕಂಡು ಈ ನಮ್ಮ ಗ್ರಾಮದ ಕೈವಾರದ ಕೆಲವರು ಸಾಮಾನ್ಯ ಜನರು ಎಲ್ಲ ನೋಡಿ ಭಯ ಬಿದ್ದಿದ್ದಾರೆ. ಇನ್ನು ಅರಣ್ಯಾಧಿಕಾರಿಗಳು ಚಿರತೆಯನ್ನ ಹಿಡಿಯಲು ಹರಸಾಹಸ ಪಡ್ತಾ ಇದ್ದು ಚಿರತೆ ಕಂಡು ಕಾಣದಂತೆ ಮಾಯವಾಗ್ತಾ ಇರೋದ್ರಿಂದ ಹುಡುಕಾಟಕ್ಕೆ ದೊಡ್ಡ ತಲೆನೋವಾಗಿದೆ. ಎಲ್ಲಿದೆ ಅಂತ ಸ್ವಲ್ಪ ದೂರದಿಂದ ಸ್ವಲ್ಪ ಕಾಣ್ತಾ ಬಂದಿದೆ. ಸೊ ಅದರಿಂದ ಇದು ಚಿರತೆ ಅಂತ ಖಾತ್ರಿಪಡಿಸ್ಕೊಂಡ್ವಿ. ಸೊ ನಂತರ ಏನ್ ಮಾಡಿದ್ವಿ, ನಮ್ದು ಒಂದು ಬೋನು ಕೇಜ್ ಅದನ್ನ ಚಿರತೆ ಹಿಡಿಲಿಕ್ಕೆ ಕೇಜ್ ತಂದು ಅದು ಎಲ್ಲಿ ಸ್ಥಳ ಓಡಾಡ್ತಾ ಇದೆ ಅಂತ ಜಾಗದಲ್ಲಿ ಒಂದು ನಾಯಿನ, ಅದಕ್ಕೆ ಇಷ್ಟವಾದ ಪ್ರಾಣಿ ಅಂದ್ರೆ ನಾಯಿ. ಸೊ ನಾಯಿನ ಅಲ್ಲಿ ಒಂದು ಬೋನ್ ಒಳಗಡೆ ಕೇಜಲ್ಲಿ ಹಾಕಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಗಿಡ ಕೇಜ್ಗೆಲ್ಲ ಸೊಪ್ಪೆಲ್ಲ ಮುಚ್ಚಿ ಮರ ಗಿಡ ಏನು ಇದ್ದಂಗೆ ಮಾಡಿ ಅಲ್ಲಿ ಚಿರತೆ ಬರ್ಬೋದು ರಾತ್ರಿ ಅಂತ ನಾವು ಅಲ್ಲಿ ಬೋನನ್ನು ಇಟ್ಟಿದ್ದೀವಿ ಸದ್ಯಕ್ಕೆ. ಅದೇನೇ ಇರ್ಲಿ, ಕಾಡಿನಿಂದ ನಾಡಿಗೆ ಬಂದಿರುವ ಚಿರತೆಯನ್ನ ನೋಡಿದ ಜನರು ನಿತ್ಯ ಭಯದಿಂದ ಜೀವನ ನಡೆಸುವಂತಾಗಿದೆ. ಯಾವುದೇ ಪ್ರಾಣಹಾನಿ ಸಂಭವಿಸೋದ್ರ ಒಳಗೆ ಅರಣ್ಯ ಸಿಬ್ಬಂದಿ ಚಿರತೆ ಸೆರೆ ಹಿಡಿಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ರಾಜಪ್ಪ, ನ್ಯೂಸ್ ಎಕ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.